ಆದಿನಾಥಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಪರಮಾನಂದನಾಥಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ. ಶ್ರೀಮಾತ್ರೆ ನಮಃ. ಶ್ರೀವಿದ್ಯಾ ಸಾಧನೆಯ ಬಗ್ಗೆ ಎಷ್ಟೊಂದು ಜನ ನನಗೆ ಕಾಮೆಂಟ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅವರ ಸಂದೇಹಗಳನ್ನ ನನ್ನ ಹತ್ರ ಬಹಳಷ್ಟು ಸಂದೇಹಗಳನ್ನ ಕೇಳಿದ್ದಾರೆ. ಇದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನನಗೆ ತುಂಬಾ ಜನ ಕಾಲ್ ಮಾಡಿ ಕೇಳೋ ಅಂಥದ್ದು ಏನಂದ್ರೆ, ಅಮ್ಮ ನೀವು ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಆನ್ಲೈನ್ ಕ್ಲಾಸ್ ಶ್ರೀವಿದ್ಯಾನಲ್ಲಿ ಏನ್ ಮಾಡ್ಬೇಕು? ಈಗ ಶ್ರೀವಿದ್ಯಾ ಅಂದ್ರೆ ಏನು? ಗುರುಮುಖತಃ ಮಂತ್ರ ದೀಕ್ಷೆಯನ್ನ ಪಡೆದು ನೀವು ನಿತ್ಯಾನುಷ್ಠಾನ ಜಪತಪಾದಿಗಳನ್ನ ಮಾಡೋ ಅಂಥದ್ದು ಶ್ರೀವಿದ್ಯಾ. ನೀವು ಆನ್ಲೈನ್ ಅಲ್ಲಿ ಏನ್ ಕಲಿಯಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ ನೀವು? ಇದನ್ನ ಮೆನ್ಷನ್ ಮಾಡಿ. ಶ್ರೀವಿದ್ಯಾ ಅನ್ನೋದು ಆನ್ಲೈನ್ ಅಲ್ಲಿ ಕಲಿಯೋ ಅಂಥದ್ದು ಏನೂ ಇರೋದಿಲ್ಲ. ಜಪ ಮಾಡಬೇಕು, ಗುರುಗಳಿಂದ ಮಂತ್ರ ದೀಕ್ಷೆಯನ್ನ ಪಡ್ಕೋಬೇಕು, ಅದನ್ನ ನಿಯಮ ನಿಷ್ಠೆಗಳಿಂದ ನಿತ್ಯಾನುಷ್ಠಾನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಶ್ರೀವಿದ್ಯಾ. ಇನ್ನೊಂದು, ಆನ್ಲೈನ್ ಅಲ್ಲಿ ಮಂತ್ರ ದೀಕ್ಷೆ ಕೊಡ್ತೀರಾ ನೀವು ಅಂತ ಕೇಳ್ತಾರೆ. ಆನ್ಲೈನ್ ಅಲ್ಲಿ ಕೊಡೋದ್ರಿಂದ ಏನ್ ತಪ್ಪಿದೆ? ಈಗ ಎಷ್ಟೊಂದು ಋಷಿಮುನಿಗಳಿಗೆ ಆ ಮಂತ್ರಗಳು ಅಶರೀರವಾಣಿಯಲ್ಲಿ ಕೇಳಿಸ್ತಾ ಇತ್ತು, ಅದನ್ನ ಅವರು ಉಪಾಸನೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಎಷ್ಟೋ ಜನ ದೂರದಲ್ಲಿರ್ತಾರೆ, ಅವ್ರಿಗೆ ಬರೋದಿಕ್ ಆಗೋದಿಲ್ಲ. ಇವಾಗ ವಿದೇಶಗಳಿಂದ ಕೂಡ ಎಷ್ಟೋ ಜನ ಕರೆಗಳನ್ನ ಮಾಡ್ತಾರೆ. ಅಮ್ಮ ಈ ತರ ನಮ್ಗೆ ಶ್ರೀವಿದ್ಯಾನಲ್ಲಿ ಆಸಕ್ತಿ ಇದೆ, ನೀವು ಮಂತ್ರ ದೀಕ್ಷೆ ಕೊಡಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಕೊಡ್ಲೇಬೇಕು. ಕೊಡಲ್ಲ ಅನ್ನಕ್ಕೆ ಹೇಗ್ ಸಾಧ್ಯ? ವಿದ್ಯೆ ಪ್ರಚಾರ ಅನ್ನೋದೇ ಇಲ್ಲಿ ಬಹಳ ಮುಖ್ಯ. ವಿದ್ಯೆ ಎಲ್ಲರಿಗೂ ಸಿಗಬೇಕು. ಅವ್ರ ಅನುಷ್ಠಾನ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿದ್ಧಿ ಆಗೋದು, ನೀವ್ ಹೇಗ್ ತಗೊಂಡಿದ್ದೀರಾ ಅನ್ನೋದಲ್ಲ. ಈಗ ಗುರುಗಳ ಬಾಯಿಂದ ಬಂತು, ನಿಮಗೆ ಮಂತ್ರ ಹೇಳಿದ್ದಾರೆ ಒಬ್ರು ಗುರುಗಳು ಅಂದ್ರೆ ನಿಮಗೆ ಪೂರ್ತಿ ವಿಶ್ವಾಸ ಆ ಗುರುವಿನ ಮೇಲೆ ಇರಬೇಕು. ನೀವು ಮಂತ್ರಾನುಷ್ಠಾನವನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಹೀಗ್ ತಗೊಂಡಿದೀವಿ, ಆನ್ಲೈನ್ ಅಲ್ಲಿ ತಗೊಂಡಿದೀವಿ, ಇದು ಸಿದ್ಧಿ ಆಗುತ್ತಾ ಆಗಲ್ವಾ, ಇದೆಲ್ಲ ಯೋಚನೆ ಮಾಡೋರಿಗೆ ಯಾವತ್ತೂ ಸಿದ್ಧಿನೇ ಆಗೋದಿಲ್ಲ. ಶ್ರೀವಿದ್ಯಾದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಗುರುಗಳ ಮೇಲೆ ಅಚಂಚಲವಾದ ಭಕ್ತಿ, ಶ್ರದ್ಧೆ, ವಿಶ್ವಾಸ ಇರಬೇಕು. ಇವ್ರಿಗೆ ಮಾತ್ರ ಶ್ರೀವಿದ್ಯಾ ಸಿದ್ಧಿ ಆಗುತ್ತೆ. ಇನ್ನೊಂದು ಕೇಳ್ತಾರೆ ನನ್ನನ್ನ, ಅಮ್ಮ ನೀವೆಷ್ಟು ಚಾರ್ಜ್ ಮಾಡ್ತೀರಾ ಶ್ರೀವಿದ್ಯಾ ಮಂತ್ರ ದೀಕ್ಷೆ ಕೊಡೋದಿಕ್ಕೆ ಅಂತ ಕೇಳ್ತಾರೆ. ನನಗಂತೂ ಎಷ್ಟು ಕಾಮಿಡಿ ಅನ್ಸುತ್ತೆ ಅಂದ್ರೆ ಅದ್ ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ನನಗೆ. ಶ್ರೀವಿದ್ಯೆಯನ್ನ ದೀಕ್ಷೆ ತಗೊಳ್ಳೋರಾಗ್ಲಿ ದೀಕ್ಷೆ ಕೊಡೋರಾಗ್ಲಿ ಯಾವುದೇ ಚಾರ್ಜಸ್ ಅನ್ನ ತಗೋಬಾರ್ದು, ಸರಿನಾ? ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಶ್ರೀವಿದ್ಯೆಯನ್ನ ಕಮರ್ಷಿಯಲೈಸ್ ಮಾಡಿ ದುಡ್ಡಿಗೋಸ್ಕರ ಮಂತ್ರ ದೀಕ್ಷೆ ಕೊಡೋರು ಮರುಭೂಮಿಯಲ್ಲಿ ಮುಳ್ಳಿನ ಮರಕ್ಕೆ ಎಷ್ಟೋ ವರ್ಷಗಳ ಕಾಲ ತಲೆ ಕೆಳಗಾಗಿ ನೇತಾಡ್ತಾರಂತೆ. ಅಂದ್ರೆ ಅವ್ರಿಗೆ ಆ ಒಂದು ಶಿಕ್ಷೆ ಅವ್ರಿಗೆ ನರಕದಲ್ಲಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀವಿದ್ಯೆಯನ್ನ ಯಾವತ್ತು ಯಾರು ಹಣವನ್ನ ಕೊಟ್ಟು ಕೊಂಡ್ಕೊಳ್ಬೇಡಿ. ನಿಮ್ಗೆ ಗುರುವಿನ ಮೇಲೆ ಭಕ್ತಿ ಇದ್ರೆ ನೀವು ಮಂತ್ರ ದೀಕ್ಷೆ ಪಡ್ಕೊಂಡ ನಂತರ ಅವ್ರಿಗೇನೋ ಒಂದು ಹೂವೋ, ಒಂದು ಹಣ್ಣೋ, ಒಂದು ವಸ್ತ್ರನೋ, ಏನೋ ನಿಮ್ ವಿಶ್ವಾಸ ಏನಿದೆ ಅದನ್ನ ಕೊಡ್ಬೋದೇ ವಿನಃ ಇಷ್ಟೇ ಕೊಟ್ಟು ಮಂತ್ರ ದೀಕ್ಷೆ ತಗೋಬೇಕು ಅನ್ನೋದು ಶ್ರೀವಿದ್ಯಾದಲ್ಲಿ ಇಲ್ಲ. ದಯವಿಟ್ಟು ಯಾರು ದುಡ್ಡನ್ನ ಕೊಟ್ಟು ಶ್ರೀವಿದ್ಯಾ ಮಂತ್ರಗಳನ್ನ ಕೊಂಡ್ಕೊಳ್ಬೇಡಿ. ಇಷ್ಟು ಡಿಮ್ಯಾಂಡ್ ಮಾಡಿ ಒಂದ್ ಮಂತ್ರಕ್ಕೆ ನಾವ್ ಇಷ್ಟನ್ನು ಚಾರ್ಜ್ ಮಾಡ್ತೀವಿ, ಅಷ್ಟನ್ನು ಕೊಟ್ರೆ ಮಾತ್ರ ನಿಮ್ಗೆ ಮಂತ್ರೋಪದೇಶ ಮಾಡ್ತೀವಿ, ನಮ್ದೇನೋ ಖರ್ಚಿರುತ್ತೆ, ನಾವು ಹೋಮ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಈಗ ಕಮರ್ಷಿಯಲೈಸ್ ಮಾಡ್ತಾ ಇದ್ದಾರೆ ಶ್ರೀವಿದ್ಯಾನ. ದಯವಿಟ್ಟು ಯಾರು ಅಂತವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಮಂತ್ರವನ್ನ ಕೊಂಡ್ಕೊಳ್ಬೇಡಿ, ಅದನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇನ್ನೊಂದೇನಂದ್ರೆ, ಶ್ರೀವಿದ್ಯಾ ಮಂತ್ರ ಉಪಾಸನೆ ಮಾಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತಾವ? ಬಹಳಷ್ಟು ಜನ, ಅದರಲ್ಲೂ ಎಸ್ಪೆಷಲಿ ಲೇಡೀಸ್, ಸ್ತ್ರೀಯರು ಕೇಳ್ತಾ ಇರ್ತಾರೆ ಇದನ್ನ ನನ್ನ ಕರೆ ಮಾಡಿ, ಅಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಬಿಡತ್ತಾ ಅಮ್ಮ ಶ್ರೀವಿದ್ಯಾನಲ್ಲಿ ಅಂತ. ಅಮ್ಮ ಒಂದನ್ನ ಅರ್ಥ ಮಾಡ್ಕೊಳ್ಳಿ ನೀವು, ಇವಾಗ ನಮ್ಗೆ ಕಷ್ಟ ಅನ್ನೋದು ಏನಕ್ಕೆ ಬರುತ್ತೆ? ಪೂರ್ವ ಜನ್ಮದ ಕರ್ಮ ಫಲಗಳಿಂದ
ನಾವೀಗ ಏನೋ ಒಂದು ರೋಗ ಬಾಧೆನೋ ಏನೋ ಕಷ್ಟನೋ ಅನುಭವಿಸ್ತಾ ಇರ್ತೀವಿ. ಈಗ ನೀವು ದೇವಿಯ ಅನುಷ್ಠಾನ, ಭಗವತಿಯ ಪಾದಗಳನ್ನ ಹಿಡ್ಕೊಂಡಿದ್ದೀರಾ ಅಂದ್ರೆ ಅವೆಲ್ಲ ನಿಮ್ಗೆ ಕ್ರಮೇಣ ಕಡಿಮೆ ಆಗುತ್ತೆ, ಇಲ್ಲ ಅಂತ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಮಂತ್ರ ಅನ್ನೋದು ಇದ್ದೇ ಇರುತ್ತೆ. ಶ್ರೀವಿದ್ಯಾನೇ ಅಂತ ಅಲ್ಲ, ಲಲಿತಾ ಸಹಸ್ರನಾಮದಲ್ಲಿರೋ ಅಂತ ಒಂದು ನಾಮವನ್ನ ಇಟ್ಕೊಂಡ್ರು ಕೂಡ ನಿಮ್ಮ ಸಮಸ್ಯೆಗಳು ಪರಿಹಾರ ಖಂಡಿತ ಆಗುತ್ತೆ. ಹಾಗೆ ಸೌಂದರ್ಯ ಲಹರಿಯ ಒಂದು ಶ್ಲೋಕ ಯಾವ್ದನ್ನಾದ್ರೂ ಅದನ್ನೇ ನೀವು ನಿತ್ಯ ಪಾರಾಯಣನೋ ಜಪಾನೋ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಪರಮೇಶ್ವರಿ ಅನುಗ್ರಹ ಖಂಡಿತ ಆಗುತ್ತೆ. ಶ್ರೀವಿದ್ಯೆಯಲ್ಲಿ ಜಗನ್ಮಾತ ಮೋಕ್ಷವನ್ನೇ, ಅಂತ ಮಹಾ ಮೋಕ್ಷವನ್ನೇ, ಇವಾಗ ಚತುರ್ವಿಧ ಪುರುಷಾರ್ಥಗಳಲ್ಲಿ ಬಹಳ ಮುಖ್ಯವಾದಂಥದ್ದು, ಉನ್ನತೋನ್ನತವಾದಂಥದ್ದು ಅಂದ್ರೆ ನಮಗೆ ಮೋಕ್ಷ. ಅಂತ ಮೋಕ್ಷವನ್ನೇ ಜಗನ್ಮಾತೆ ನಮಗೆ ಕೊಡ್ತಾಳೆ ಅಂದಾಗ ಸಾಮಾನ್ಯ ಗೃಹಸ್ಥರಿಗೆ ಬರ್ತಕ್ಕಂಥ ಈ ಸಮಸ್ಯೆಗಳೆಲ್ಲ ಲೆಕ್ಕನೇ ಇಲ್ಲ ಶ್ರೀವಿದ್ಯಾನಲ್ಲಿ. ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರು ಕೂಡ ನಿಮ್ಮ ಸಮಸ್ಯೆಗಳ ಖಂಡಿತ ಬಗೆಹರಿಯುತ್ತೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಉಪದೇಶ ಅಥವಾ ದೀಕ್ಷೆ ಇಲ್ಲದೆ ಯಾವುದು ಪಾರಾಯಣ ಉಪಾಸನೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗಿದ್ರೆ ಯಾಕೆ ನೀವು ಬುಕ್ಕಲ್ಲಿ ಎಲ್ಲ ಬರಿತೀರಾ? ಯಾಕೆ ಎಲ್ಲರಿಗೂ ಸಿಗೋ ತರ ಬುಕ್ ಬರಿತಾ ಇದ್ದೀರಾ? ಯಾರಿಗೋಸ್ಕರ ಬರಿತಾ ಇದ್ದೀರಾ? ಯಾಕೆ ಬರಿತಾ ಇದ್ದೀರಾ ಅಂತ ಯಾರೋ ಒಬ್ರು ನನಗೆ ಪ್ರಶ್ನೆ ಮಾಡಿದ್ರು. ಬುಕ್ಕಲ್ಲಿ ಬರಿತಾ ಇದೀವಿ ಅಂದ್ರೆ ವಿದ್ಯೆ ಚಿರಕಾಲ ಇರ್ಲಿ ಉಳಿಲಿ ಅಂತ. ಇವಾಗ ಯಾರು ಬರೀಲಿಲ್ಲ ಅಂದ್ರೆ ವಿದ್ಯೆ ಹೇಗಿರುತ್ತೆ? ಕಳೆದು ಹೋಗುತ್ತೆ. ವಿದ್ಯೆ ಅನ್ನೋದು ಇರೋದಿಲ್ಲ. ವಿದ್ಯೆ ಇರಬೇಕು ಅಂದ್ರೆ ಬುಕ್ಕಲ್ಲಿ ಬರಿಬೇಕು. ಬುಕ್ಕಲ್ಲಿ ಬರ್ದಾಕ್ಷಣಕ್ಕೆ ನೀವು ತಗೊಂಡು ಪಾರಾಯಣ ಮಾಡಿ ಅನ್ನೋದು ಉದ್ದೇಶ ಅಲ್ಲ. ತಿಳ್ಕೊಳ್ಳಿ, ತಿಳ್ಕೊಂಡು ಗುರುಮುಖತಃ ದೀಕ್ಷೆ ಪಡ್ಕೊಂಡು ಮಾಡ್ಲಿ ಅನ್ನೋ ಉದ್ದೇಶದಿಂದ ಬರೆಯೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗಿಷ್ಟ ಬಂದಂತ ಕಮೆಂಟ್ಸ್ಗಳನ್ನ, ನಿಮಗಿಷ್ಟ ಬಂದಂತ ಪ್ರಶ್ನೆಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ನಾನು ಮಾತಾಡ್ತಾ ಇರೋದು ಶ್ರೀವಿದ್ಯಾ ಲಲಿತಾ ಸಹಸ್ರನಾಮ. ಇದ್ರ ಬಗ್ಗೆ ಖಂಡಿತ ನಾನು ನಿಮ್ಗೆ ಗೈಡ್ ಮಾಡ್ತೇನೆ. ಶ್ರೀವಿದ್ಯಾ ದೀಕ್ಷೆ ಬೇಕು ಅಂದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಕೊಡ್ತೇನೆ. ಮತ್ತಿನ್ನೊಂದಮ್ಮ ಏನಂದ್ರೆ, ಅಮ್ಮ ನಮ್ಗೆ ಅರ್ಹತೆ ಇದೆಯಾ ಲಲಿತಾ ಸಹಸ್ರನಾಮ ಮಾಡ್ಲಿಕ್ಕೆ ಅಥವಾ ಶ್ರೀವಿದ್ಯೆ ಮಂತ್ರ ದೀಕ್ಷೆ ತಗೊಳ್ಳಿಕ್ಕೆ ನಮ್ಗೆ ಅರ್ಹತೆ ಇದೆಯಾ? ಖಂಡಿತ ಇದೆಯಮ್ಮ, ಎಲ್ಲರಿಗೂ ಇದೆ. ಇವ್ರಿಗಿದೆ, ಇವ್ರಿಗಿಲ್ಲ, ಈ ವರ್ಣದವ್ರು ಮಾಡ್ಬೇಕು, ಈ ಜಾತಿಯವ್ರು ಮಾಡ್ಬೇಕು ಅನ್ನೋದು ಏನೂ ಇಲ್ಲ ಶ್ರೀವಿದ್ಯಾನಲ್ಲಿ. ಸ್ತ್ರೀ ಪುರುಷ ಲಿಂಗ ವರ್ಣ ಯಾವ ಭೇದವೂ ಇಲ್ಲ. ಹಾಗಾಗಿ ಅರ್ಹತೆ ಇದೆಯಾ ಇಲ್ವಾ ಇದನ್ನೆಲ್ಲ ಯೋಚನೆ ಮಾಡಬೇಡಿ. ನಿಮಗೆ ದೇವಿಯ ಪ್ರೇರಣೆ ಆಗಿದ್ಯಾ, ಶ್ರೀವಿದ್ಯಾ ಅನ್ನೋದು ಬಂದಿದ್ಯಾ, ಫಸ್ಟ್ ನಿತ್ಯ ಲಲಿತಾ ಸಹಸ್ರನಾಮನ ಖಡ್ಗಮಾಲ ತ್ರಿಶತಿಯನ್ನ ಪಾರಾಯಣ ಮಾಡಿ. ತಪ್ಪಿಲ್ಲದ ಹಾಗೆ ಪಾರಾಯಣ ಮಾಡ್ತಾ ಬನ್ನಿ. ಅವಳೇ ಒಂದು ಗುರುವತ್ರ ಕರ್ಕೊಂಡೋಗಿ ನಿಮ್ಮನ್ನ ಒಪ್ಪಿಸ್ತಾಳೆ. ಸರಿನಾ? ಅದು ಸಾಮಾನ್ಯವಾದ ವಿಷಯ ಅಲ್ಲ. ನಾವು ಶ್ರೀವಿದ್ಯಾ ಅಂತ ನಮ್ಮ ಬಾಯಲ್ಲಿ ಬರ್ಬೇಕು ಅಂದ್ರೇನೆ, ನಾವು ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲೇ ಶಂಕರರು ಹೇಳ್ತಾರೆ, ಕಥಮ ಕೃತ ಪುಣ್ಯ ಪ್ರಭವತಿ ಅಂತ. ಹಿಂದಿನ ಜನ್ಮದ ಪುಣ್ಯ ಫಲ ನಮ್ಗೆ ಹೆಚ್ಚಾಗಿದ್ರೆ ಮಾತ್ರ ನಾವು ಶ್ರೀವಿದ್ಯಾ ಉಪಾಸಕರಾಗ್ತೀವಿ ಅಂತ. ಪಂಚದಶಿ ಮಂತ್ರದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಯಶ್ಯನೋ ಪಶ್ಚಿಮಂ ಜನ್ಮಂ ಯದಿವಾ ಶಂಕರ ಸ್ವಯಂ ತೇನೈವ ಲಭತೆ ವಿದ್ಯಾ ಶ್ರೀಮತ್ ಪಂಚದಶಾಕ್ಷರಿ ಅಂತ. ಅಂದ್ರೆ ಪಂಚದಶಿ ಮಹಾಮಂತ್ರ ಸಿಗಬೇಕು ಅಂದ್ರೆ ಅವನು ಸಾಕ್ಷಾತ್ ಪರಮೇಶ್ವರನ ಅಂಶನೇ ಆಗಿರ್ಬೇಕು. ಅವನಿಗೆ ಇನ್ನು ಮರುಜನ್ಮ ಅನ್ನೋದು ಇರಬಾರ್ದು, ಅಂತವನಿಗೆ ಮಾತ್ರ ಶ್ರೀವಿದ್ಯೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀವಿದ್ಯಾ ಅನ್ನೋದು ಎಲ್ರೂ ಮಾಡ್ಬೋದು. ಯಾವುದೇ ತರ ಅನುಮಾನಗಳನ್ನ ಇಟ್ಕೊಳ್ದೆ ಲಲಿತಾ ಸಹಸ್ರನಾಮವನ್ನ ಗಟ್ಟಿಯಾಗಿಟ್ಕೊಂಡು ಪಾರಾಯಣ ಮಾಡ್ಕೊಳ್ತಾ ಹೋಗಿ. ನಿಮ್ಗೆ ದೇವಿನೇ ಒಂದ್ ದಾರಿ ತೋರಿಸ್ತಾಳಮ್ಮ. ಮತ್ತೆ ಇನ್ನೂ ಕೆಲವರು ಚಿತ್ರ ಅಂದ್ರೆ, ಅಮ್ಮ ನಾವು ಬೇರೆ ಗುರುಗಳ ಹತ್ರ ದೀಕ್ಷೆ ತಗೊಂಡಿದ್ವಿ, ನಾವ್ ಅಲ್ಲಿ ಬಿಟ್ಬಿಟ್ಟು ಇವಾಗ ನಿಮ್ಮ ಹತ್ರ ತಗೊಳ್ಬೋದಾ? ದಯವಿಟ್ಟು ಹಾಗೆ ಮಾಡಬೇಡಿಮ್ಮ. ಗುರು ಅಂದ್ರೆ, ಗುರು ಮಂಡಲ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಶ್ರೀವಿದ್ಯಾಗ್ ಬರೋ ಮುಂಚೆ ಶ್ರೀವಿದ್ಯಾನಲ್ಲಿ ದೇವಿಗಿಂತಲೂ ಹೆಚ್ಚಿನ ಪ್ರಾಧಾನ್ಯತೆ ಇರುವಂತದ್ದು ಗುರುವಿಗೆ. ಆ ಗುರುವೇ ನಿಮ್ಮನ್ನ ದೇವಿ ಹತ್ರ ಕರ್ಕೊಂಡು ಹೋಗ್ತಕ್ಕಂಥದ್ದು. ಗುರು ಮಂಡಲದ ಅನುಗ್ರಹ ನಮ್ಗಿದ್ರೇನೆ ನಮ್ಗೆ ಶ್ರೀವಿದ್ಯಾ ಮಂತ್ರಗಳು ಸಿದ್ಧಿ ಆಗುವಂಥದ್ದು. ಅಂತದ್ರಲ್ಲಿ ಗುರು ಮಂಡಲನೇ ಚೇಂಜ್ ಮಾಡ್ತೀವಿ ನಾವು ಅಂತ ಅಂದ್ರೆ ಹಾಗೆಲ್ಲ ಮಾಡಬಾರ್ದು. ನೀವು ಮೊದಲು ಯೋಚನೆ ಮಾಡಿ ಆ ಗುರುವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಗ್ರಹಿಸಿ ನೀವು ಆ ನಂತರ ಅವರಿಂದ ದೀಕ್ಷೆಯನ್ನ ಪಡ್ಕೊಳ್ಳಿ. ಯಾವತ್ತು
ಗುರುವನ್ನ ಬದಲಾಯಿಸಬೇಡಿ. ಇನ್ನೂ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳುವಂಥವ್ರು ಏನಂದ್ರೆ, ಅಮ್ಮ ನಾವು ಮಾಂಸಾಹಾರಿಗಳು ನಾವು ಶ್ರೀವಿದ್ಯಾ ದೀಕ್ಷೆ ತಗೋಬೋದಾ ಅಂತ ಕೇಳ್ತಾರೆ. ನೋಡಿ, ಮಾಂಸಾಹಾರಿಗಳು ಮಾಡಬಾರ್ದು ಅನ್ನೋದು ಎಲ್ಲೂ ಇಲ್ಲ ಉಲ್ಲೇಖ ಶ್ರೀವಿದ್ಯಾನಲ್ಲಿ. ಯಾಕೆ ತಿನ್ನಬಾರ್ದು, ತಿನ್ನೋದ್ರಿಂದ ಏನ್ ನಮ್ಗೆ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ನೋಡಿದ್ರೆ, ಮಾಂಸಾಹಾರ ತಿನ್ನೋದ್ರಿಂದ ನಮ್ಮಲ್ಲಿ ತಮೋಗುಣ ಹೆಚ್ಚಾಗತ್ತೆ. ತಮೋಗುಣದ ಅವಶ್ಯಕತೆ ನಮ್ಗೇನಿರುತ್ತೆ? ಇವಾಗ ಶ್ರೀವಿದ್ಯಾ ಅಂದ್ರೇನೆ ಮೋಕ್ಷ ವಿದ್ಯಾ. ಇಲ್ಲಿ ಶ್ರೀವಿದ್ಯಾ ಅಧಿಷ್ಠಾನ ದೇವತೆಯಾಗಿರುವಂತಹ ಪರಮೇಶ್ವರಿ ಪರಮ ಸಾತ್ವಿಕವಾದ ದೇವತೆ. ಅವಳನ್ನ ನಾವು ಸತ್ವಗುಣ, ಇವಾಗ ದೇವತೆಯ ಗುಣವನ್ನು ನಾವು ಆಪಾದಿಸಿಕೊಂಡಾಗ ಮಾತ್ರ ನಾವು ದೇವಿಯ ಜೊತೆ ಕನೆಕ್ಟ್ ಆಗಕ್ ಸಾಧ್ಯವಾಗುತ್ತೆ ವಿನಃ ನಾವು ತಮೋಗುಣ ಪ್ರಧಾನವಾದ ಆಹಾರಗಳನ್ನ ವರ್ಜಿಸೋದು ಬಹಳ ಉತ್ತಮ. ಈಗ ಪರಮೇಶ್ವರಿ ತತ್ವವನ್ನ ನೋಡುವಾಗ ನಾವು ಲೋಕಾತೀತ, ಗುಣಾತೀತ, ಶರ್ವಾತೀತ, ಶಮಾತ್ಮಿಕ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲದಕ್ಕೂ ಅತೀತವಾದಂಥವಳು. ಪರಮ ಸಾತ್ವಿಕವಾದ ದೇವತೆ ಯಾರು ಅಂದ್ರೆ ಪರಮೇಶ್ವರಿ ಒಬ್ಳೆ. ಮತ್ತೆ ಇನ್ನು ಕೆಲವರು, ಅಮ್ಮ ನಮ್ಮ ಮನೇಲಿ ಶ್ರೀಚಕ್ರ ಇದೆ, ನಾವು ಇದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅಂತ ಎಷ್ಟೊಂದು ಜನ ನನಗೆ ಕಾಲ್ ಮಾಡ್ತಾರೆ. ಶ್ರೀಚಕ್ರ ಅಂದ್ರೆ ಏನ್ ಅನ್ಕೊಂಡಿದಾರೋ ಗೊತ್ತಿಲ್ಲ ನನಗಂತೂ. ಅಂಗಡಿಯಲ್ಲಿ ಒಂದು ತಗೊಂಡ್ ಬಂದು ಇವ್ರು ಇಟ್ಕೊಂಡು ಇವ್ರು ಇಷ್ಟ ಬಂದಂಗೆ ಪೂಜೆ ಮಾಡಕ್ ಇಟ್ಕೊಂಡಿದ್ದಾರೆ ಶ್ರೀಚಕ್ರನ ಅಂತ ಅನ್ಸುತ್ತೆ. ಖಂಡಿತ ಹಾಗೆಲ್ಲ ಮಾಡಬಾರ್ದು. ಇವಾಗ ಶ್ರೀಯಂತ್ರವನ್ನ ಇಟ್ಕೋಬೇಕು ಅಂದ್ರೆ ಕೆಲವೊಂದು ಅರ್ಹತೆಗಳು ಅಂತ ಇರುತ್ತೆ. ಇವಾಗ ಪಂಚದಶಿ ಮಹಾಮಂತ್ರ ಉಪದೇಶವಾದ್ರೇನೆ ಶ್ರೀಚಕ್ರ ಪೂಜೆ ಮಾಡೋದಕ್ಕೆ ಅವ್ರ ಅರ್ಹರು ಅಂತ. ಆ ಮಂತ್ರನೇ ಉಪದೇಶವಾಗ್ಲಿಲ್ಲ ಅಂದ್ರೆ ನೀವು ಯಂತ್ರ ಇಟ್ಕೊಂಡು ಏನ್ ಮಾಡ್ತೀರಾ? ಇವಾಗ ಮಂತ್ರ ಇರ್ಬೇಕು, ಯಂತ್ರ ಇರ್ಬೇಕು, ಅದಕ್ಕೆ ತಂತ್ರ ಅಂದ್ರೆ ನಾವು ಪೂಜಾ ವಿಧಾನದಿಂದ ಪೂಜೆ ಮಾಡ್ಬೇಕು. ಆಗ್ಲೇ ಅಲ್ಲಿ ಒಂದು ಸಂಪೂರ್ಣ ಸಿದ್ಧಿ ಅನ್ನೋದು ನಮಗ್ ಸಿಗುತ್ತೆ. ಇವಾಗ ನೀವೆಲ್ಲ ಅಂಗಡಿಯಿಂದ ತಂದೊಂದು ಶ್ರೀಚಕ್ರ ಇಟ್ಕೊಂಡು ಅದಕ್ಕೇನೋ ಒಂದು ಖಡ್ಗಮಾಲ ಹೇಳ್ಕೊಂಡು ನೀವು ಮಾಡ್ತಾ ಇರ್ತೀರಾ. ಶ್ರೀಚಕ್ರ ಮನೇಲಿದೆ ಅಂದ್ರೆ ಶುಭ, ಓಕೆ, ಅದು ಒಳ್ಳೇದಾಗುತ್ತೆ, ಇಲ್ಲ ಅಂತ ಇಲ್ಲ, ಇಟ್ಕೊಳ್ಳಿ. ಆದ್ರೂ ಪ್ರಾಪರ್ ಆಗಿ ಗುರುಗಳಿಂದ ದೀಕ್ಷೆ ತಗೊಂಡು ಇಟ್ಕೊಂಡಾಗ ಅದು 100% ನಮ್ಗೆ ವರ್ಕ್ ಮಾಡತ್ತೆ. ಒಂದ್ ನೆನ್ಪಿಟ್ಕೋಬೇಕು, ಶ್ರೀಚಕ್ರ ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಮೊದಲು ದೇವಿಯ ಪಾದ ಹಿಡ್ಕೊಳ್ಳೋದ್ ಕಲಿಬೇಕು. ದೇವಿ ಲಲಿತಾ ಸಹಸ್ರನಾಮ ಇವೆಲ್ಲ ಪಾರಾಯಣ ಮಾಡ್ತಾ ಅಂತ ಭಕ್ತಿ ಆ ದೇವಿ ಮೇಲೆ ಅಂತ ಒಂದು ಏನು ಹೇಗೆ ಹೇಳೋದು, ಅದಕ್ಕೆ ಹೇಳಕ್ ಮಾತುಗಳೇ ಇಲ್ಲ. ಆ ದೇವಿ ಬಗ್ಗೆ ಆ ಒಂದು ಭಕ್ತಿ ನಿಮ್ಮಲ್ಲಿ ಬರಬೇಕು. ಮೊದಲು ಅದನ್ನ ತಂದ್ಕೋಬೇಕು. ನೀವು ಶ್ರೀಚಕ್ರ ತಂದ್ಕೊಳ್ಳೋದಲ್ಲ, ಮೊದಲು ದೇವಿ ಮೇಲೆ ಅಂತ ಅನನ್ಯವಾದ ಭಕ್ತಿ ಭಾವಗಳನ್ನ ಬೆಳೆಸ್ಕೊಳ್ಳಿ ಫಸ್ಟ್. ಆಗ ಆಟೋಮೆಟಿಕ್ ಆಗಿ ಆ ಶ್ರೀಚಕ್ರ ರೂಪದಲ್ಲಿ ಆ ಶ್ರೀಮಾತೆನೆ ಬರ್ತಾಳೆ, ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆಗೆ ಬರ್ತಾಳೆ. ಒಬ್ಬ ಒಳ್ಳೆ ಗುರುವಿನಿಂದ ನಿಮ್ಗೆ ಮಂತ್ರೋಪದೇಶ ಇದೆಲ್ಲ ಖಂಡಿತ ಸಿಗುತ್ತೆ. ಇನ್ನೊಂದು ಏನಂದ್ರೆ, ಇವಾಗ ಗ್ರೂಪ್ಗಳು ಮಾಡಿರ್ತಾರೆ ಎಷ್ಟೊಂದ್ ಜನ. ಈಗ ಲಲಿತಾ ಸಹಸ್ರನಾಮ ಗ್ರೂಪು, ಶ್ರೀವಿದ್ಯಾ ಗ್ರೂಪ್ಗಳು ಅಂತ ಎಲ್ಲ ಮಾಡಿರ್ತಾರೆ. ಅವ್ರೇನೋ ಅವ್ರ ಪ್ರೈಸ್ ಇಷ್ಟು ಚಾರ್ಜ್ ಅಂತ ಮಾಡಿ ಅವ್ರೇನೋ ಹೇಳ್ಕೊಡ್ತಾ ಇರ್ತಾರೆ. ಅವ್ರ ಹತ್ರ ಜಾಯಿನ್ ಆಗ್ತಾರೆ. ಇವಾಗ ಯಾರಾದ್ರೂ ಈಗ ನಮ್ ತರದವ್ರು ಬಂದು ಏನು ಎಕ್ಸ್ಪೆಕ್ಟ್ ಮಾಡದೆ, ಇವಾಗ ನಾನು ಶ್ರೀವಿದ್ಯಾ ಮಂತ್ರ ಕೊಡ್ತಾ ಇದ್ದೀನಿ ಅಂದ ತಕ್ಷಣ ಬಂದ್ ಎಲ್ರು ಇಲ್ಲೂ ಜಾಯಿನ್ ಆಗಕ್ಕೆ, ಎಲ್ಲ ಗ್ರೂಪ್ಗಳಲ್ಲೂ ಜಾಯಿನ್ ಆಗೋದು. ಅವ್ರು ಎಲ್ಲಿ ಯಾರು ಹೇಳ್ಕೊಡ್ತಾರೋ ಎಲ್ರು ಗ್ರೂಪಲ್ಲೂ ಜಾಯಿನ್ ಆಗೋದು. ಏನ್ ಕಲಿತಾ ಇದ್ದಾರೆ ಅನ್ನೋದೇ ಅವ್ರ ಕ್ಲಾರಿಟಿ ಇರೋದಿಲ್ಲ. ಏನ್ ಕಲಿಯೋದಕ್ಕೋಸ್ಕರ ಎಲ್ಲಾ ಗ್ರೂಪಲ್ಲಿ ಜಾಯಿನ್ ಆಗ್ಬೇಕು? ಇವಾಗ ಒಂದು ಗುರುವನ್ನ ಆಯ್ಕೆ ಮಾಡ್ಕೋಬೇಕು, ಆ ಗುರುವಿನ ಮಾರ್ಗದರ್ಶನದಲ್ಲಿ ನಡಿಬೇಕು. ಅವಾಗ್ಲೇ ನಮ್ಗೆ ವಿದ್ಯೆ ಸಿದ್ಧಿ ಆಗೋದು. ನೀವು ಆ ಗ್ರೂಪಲ್ಲೂ ಇದೀವಿ, ಈ ಗ್ರೂಪಲ್ಲೂ ಇದೀವಿ, ಅವ್ರು ಹೇಳಿದ್ದು ಮಾಡ್ತೀವಿ, ಇವ್ರು ಹೇಳಿದ್ದು ಮಾಡ್ತೀವಿ, ಅದೇನ್ ಒಂದೇ ಸರಿ 2 ದೋಣಿ ಮೇಲೆ ಹೇಗ್ ಕಾಲಿಟ್ಕೊಂಡು ನೀವು ಜರ್ನಿ ಮಾಡ್ತೀರಾ? ಹಾಗೆಲ್ಲ ಮಾಡಬಾರ್ದು ಯಾವತ್ತೂ. ಒಂದು ಗುರುವನ್ನ ಆಯ್ಕೆ ಮಾಡ್ಕೊಂಡು ಆ ಗುರುವನ್ನ ಮಾರ್ಗದರ್ಶನದಲ್ಲಿ ನೀವು ನಡ್ಕೊಂಡು ಹೋಗಿ. ಯಾಕಂದ್ರೆ ಮೊದ್ಲು ಹೋಗಿರ್ತಾರ ಸಾಧನೆಯಲ್ಲಿ, ಮುಂದೆ ಹೋಗಿರೋದ್ ಗುರುಗಳಿಗೆ ಗೊತ್ತಿರುತ್ತೆ ಹೇಗೆ ಕರ್ಕೊಂಡು ಹೋಗ್ಬೇಕು ದೇವಿ ಹತ್ರ ಅಂತ ಹೇಳಿ. ಅವ್ರು ಕರ್ಕೊಂಡು ಹೋಗ್ತಾರೆ. ಆ ನಂಬಿಕೆನೇ ಇರೋದಿಲ್ಲ. ಆ ಗ್ರೂಪಲ್ಲಿ ಆ ಸಾಧನೆ ಕೊಟ್ಟಿದ್ದಾರೆ, ಆ ಮಂತ್ರ ಕೊಟ್ಟಿದ್ದಾರೆ, ಅದನ್ನು ಮಾಡ್ತಾ ಇದೀವಿ, ಇದನ್ನು ಮಾಡ್ತಾ ಇದೀವಿ, ಯಾವುದು ಸಿದ್ಧಿ ಆಗಲ್ಲ. ಖಂಡಿತ ಯಾವುದು ಸಿದ್ಧಿ ಆಗೋದಿಲ್ಲ. ಇಲ್ಲಿ ಗುರುಭಕ್ತಿ ಇಲ್ಲ ಒಂದು, ಮತ್ತೆ ಯಾರು ಏನ್ ಹೇಳ್ತಾರ ಅದನ್ನೆಲ್ಲ ಮಾಡೋದು, ಇದನ್ನೆಲ್ಲ ಮಾಡೋದು ಸಾಧಕನ ಲಕ್ಷಣ ಅಲ್ವೇ ಅಲ್ಲ. ಇದು ಮೊದಲು ಸಾಧನೆ ಅಂದ್ರೆ ಏನು, ಸಾಧಕ ಹೇಗಿರ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ಶ್ರೀವಿದ್ಯಾ ಸಾಧನೆಯನ್ನ ಪ್ರಾರಂಭ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ನಾನು.